ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಜುಲೈ 9ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದ್ರೆ ನಿನ್ನೆ ಮಾರ್ಕೆಟ್ನಲ್ಲಿ ವೀಕ್ನೆಸ್ ಇತ್ತು, ಬಟ್ ಇವತ್ತು ಮತ್ತೆ ಮಾರ್ಕೆಟ್ ರಿಕವರ್ ಆಗಿದೆ. ನಿಫ್ಟಿನಲ್ಲಿ 112 ಪಾಯಿಂಟ್ಗಳ ಜಂಪ್ ನೋಡೋದಕ್ಕೆ ಸಿಕ್ಕಿದೆ. 24,430 ಲೆವೆಲ್ನಲ್ಲಿ ನಿಫ್ಟಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಸೆನ್ಸೆಕ್ಸ್ನಲ್ಲಿ ಕೂಡ 391 ಪಾಯಿಂಟ್ಗಳ ಜಂಪ್ ನೋಡೋದಕ್ಕೆ ಸಿಕ್ತು. ಮತ್ತೆ 80,000 ಲೆವೆಲ್ನ ಮೇಲ್ಗಡೆ ಸೆನ್ಸೆಕ್ಸ್ ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿನಲ್ಲಿ ಕೂಡ ಒಂದು ಸ್ಟ್ರಾಂಗ್ ರಿಕವರಿ ನೋಡೋದಕ್ಕೆ ಸಿಕ್ತು. 143 ಪಾಯಿಂಟ್ಗಳಷ್ಟು ಗೇನ್ ಬ್ಯಾಂಕ್ ನಿಫ್ಟಿನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ನಾಳೆ ಬ್ಯಾಂಕ್ ನಿಫ್ಟಿಯ ಎಕ್ಸ್ಪೈರಿ ಕೂಡ ಇರುತ್ತೆ. ಮಾರ್ಕೆಟ್ಸ್ ಈಗ ಆಲ್ ಟೈಮ್ ಹೈ ಹತ್ರ ಟ್ರೇಡ್ ಆಗ್ತದೆ. ಸ್ವಲ್ಪ ಕನ್ಸಾಲಿಡೇಷನ್ ನ ಎಕ್ಸ್ಪೆಕ್ಟೇಷನ್ಸ್ಗಳು ಕೂಡ ಇರುತ್ತೆ. ಎಸ್ಪೆಷಲಿ ನಿಫ್ಟಿಗೆ 24,500 ಒಂದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಆಗಿರುತ್ತೆ. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತೆ ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಮಾರುತಿ ಸುಜುಕಿ ಇವತ್ತು ಟಾಪ್ ಗೇನರ್ ಆಗಿತ್ತು. ಆಲ್ಮೋಸ್ಟ್ 7% ಜಂಪ್ ಮಾರುತಿ ಸುಜುಕಿನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ರೀಸನ್ ಯುಪಿ ಗವರ್ಮೆಂಟ್ ಹೈಬ್ರಿಡ್ ಎಲೆಕ್ಟ್ರಿಕ್ ಕಾರ್ಸ್ ಮತ್ತೆ ಪ್ಲಗ್ ಇನ್ ಹೈಬ್ರಿಡ್ ಎಲೆಕ್ಟ್ರಿಕ್ ಕಾರ್ಸ್ ನ ರಿಜಿಸ್ಟ್ರೇಷನ್ ಫೀ ಅನ್ನ ಎಕ್ಸೆಂಪ್ಟ್ ಮಾಡಿದ್ದಾರೆ. ಹೈಬ್ರಿಡ್ ಎಲೆಕ್ಟ್ರಿಕ್ ಕಾರ್ಸ್ ಅಂದಾಗ ಡೀಸೆಲ್ ಮತ್ತೆ ಪೆಟ್ರೋಲ್ ಇಂಜಿನ್ ನ ಕಾರ್ಸ್ ಆಗಿದ್ದು ಎಲೆಕ್ಟ್ರಿಕ್ ಮೋಟಾರ್ಸ್ ಗಳನ್ನ ಹೊಂದಿರುತ್ತೆ. ಈ ರೀತಿಯ ಕಾರ್ಗಳನ್ನ ಯಾರಾದ್ರೂ ಯುಪಿನಲ್ಲಿ ಬೈ ಮಾಡ್ಕೊಂಡ್ರೆ, ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರೆ ಅವ್ರಿಗೆ ಯಾವುದೇ ರೀತಿಯ ರಿಜಿಸ್ಟ್ರೇಷನ್ ಫೀಸ್ ಇರೋದಿಲ್ಲ. ಇದು ಮಾರುತಿ ಸುಜುಕಿಗೆ ಪಾಸಿಟಿವ್ ಆಗುತ್ತೆ. ಮಾರುತಿ ಸುಜುಕಿಯ ಗ್ರ್ಯಾಂಡ್ ವಿಟಾರಾ SUV ಹಾಗೇನೆ ಇನ್ವಿಕ್ಟೋ MPV ಇದೇ ರೀತಿಯ ಒಂದು ಹೈಬ್ರಿಡ್ ಎಲೆಕ್ಟ್ರಿಕ್ ವೆಹಿಕಲ್ ಆಗಿರುತ್ತೆ. ಸೊ ಇನ್ವಿಕ್ಟೋ MPV ಯ ಪ್ರೈಸ್ 25 ಲಕ್ಷದ ಅರೌಂಡ್ ಅಲ್ಲಿ ಇದೆ. ಸೊ ಮಾರುತಿ ಸುಜುಕಿಯ ಇನ್ವಿಕ್ಟೋ MPV ವೆಹಿಕಲ್ ಅನ್ನು ಯಾರಾದ್ರೂ ಪರ್ಚೇಸ್ ಮಾಡಿದ್ರೆ 3 ಲಕ್ಷದವರೆಗೂ ರಿಜಿಸ್ಟ್ರೇಷನ್ ಫೀ ವೇವರ್ ಸಿಗುವಂತ ಚಾನ್ಸಸ್ ಇರುತ್ತೆ. ಹಾಗೆ ಗ್ರ್ಯಾಂಡ್ ವಿಟಾರಾ SUV ಅನ್ನ ಬೈ ಮಾಡ್ಕೊಂಡ್ರು ಕೂಡ 2 ಲಕ್ಷದವರೆಗೂ ರಿಜಿಸ್ಟ್ರೇಷನ್ ಫೀಸ್ ಅನ್ನ ಸೇವ್ ಮಾಡಬಹುದಾಗುತ್ತೆ. ಯುಪಿ ಗವರ್ಮೆಂಟ್ ಈ ಒಂದು ಎಕ್ಸೆಂಪ್ಷನ್ ಅನ್ನ ಕೊಟ್ಟಿರೋದು ಆಟೋ ಕಂಪನಿಗಳಿಗೂ ಕೂಡ ತಮ್ಮ ಸೇಲ್ಸ್ ಅನ್ನ ಇನ್ಕ್ರೀಸ್ ಮಾಡೋದಕ್ಕೆ ಒಂದು ಆಪರ್ಚುನಿಟಿ ಆಗಿದೆ. ಸೊ ಕೇವಲ ಮಾರುತಿ ಸುಜುಕಿ ಅಷ್ಟೇ ಅಲ್ಲದೆ M&M ಮತ್ತೆ ಟಾಟಾ ಮೋಟಾರ್ಸ್ಗೂ ಇದು ಪಾಸಿಟಿವ್ ಆಗುತ್ತೆ. ಭಾರತದಲ್ಲಿ ಯುಪಿ ಅತಿ ದೊಡ್ಡ ರಾಜ್ಯ ಆಗಿದ್ದು ಹೆಚ್ಚಿನ ಒಂದು ವೆಹಿಕಲ್ ಸೇಲ್ಸ್ ಕೂಡ ಯುಪಿನಲ್ಲಿ ಆಗುತ್ತೆ. ಸೊ M&M ಕೂಡ ಇವತ್ತು 2.5% ಹೆಚ್ಚಿನ ಅಪ್ಸೈಡ್ ನೊಂದಿಗೆ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ITC ನಲ್ಲಿ ಕೂಡ ಒಂದು ಸ್ಟ್ರಾಂಗ್ ರಿಕವರಿ ನೋಡೋದಕ್ಕೆ ಸಿಗ್ತದೆ. ಸೊ ರೀಸೆಂಟ್ ಆಗಿ ಕೆಲವೊಂದಿಷ್ಟು ಬ್ರೋಕರೇಜ್ಗಳು ITC ಸ್ಟಾಕ್ ಅನ್ನ ಅಪ್ಗ್ರೇಡ್ ಮಾಡಿದ್ರು. 530 ಟಾರ್ಗೆಟ್ಸ್ ನೋಡೋದಕ್ಕೆ ಸಿಕ್ಕಿತ್ತು. ಸೊ ಅದರಿಂದ ITC ಸ್ಟಾಕ್ ಮತ್ತೆ ರಿಕವರ್ ಆಗ್ತಿದೆ. ಹಾಗೇನೆ ಡೇವಿಸ್ ಲ್ಯಾಬ್ ಮತ್ತೆ ಟೈಟನ್ ಕೂಡ ಇವತ್ತು ಪಾಸಿಟಿವ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಟೈಟನ್ ನಲ್ಲಿ ಡೌನ್ ಗ್ರೇಡ್ಸ್ ನಿನ್ನೆ ನೋಡೋದಕ್ಕೆ ಸಿಕ್ಕಿತ್ತು. ಸ್ಟಾಕ್ ಸ್ವಲ್ಪ ವೀಕ್ ಆಗಿ ಟ್ರೇಡ್ ಆಗ್ತಿತ್ತು, ಬಟ್ ಲೋವರ್ ಲೆವೆಲ್ ನಲ್ಲಿ ಒಳ್ಳೆ ಒಂದು ಬೈಯಿಂಗ್ ಎಮರ್ಜ್ ಆಗಿದೆ. ಹಾಗೆ ಟಾಪ್ ಲೂಸರ್ಸ್ ಲಿಸ್ಟ್ ನಲ್ಲಿ ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ ನೋಡೋದಕ್ಕೆ ಸಿಕ್ತಿದ್ದು 0.7% ಡೌನ್ ಆಗಿದೆ. ರಿಲಯನ್ಸ್ ಶ್ರೀರಾಮ್ ಫಿನಾನ್ಸ್ ನಲ್ಲಿ ಕೂಡ ವೀಕ್ನೆಸ್ ನೋಡೋದಕ್ಕೆ ಸಿಕ್ತು. ONGC ಮತ್ತೆ ಬಜಾಜ್ ಫಿನಾನ್ಸ್ ಕೂಡ ನೆಗೆಟಿವ್ ಆಗಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಆಂಪ್ಯೂರ್ ಫಾರ್ಮಾದ ಅಲಾಟ್ಮೆಂಟ್ ಸ್ಟೇಟಸ್ ಬಂದಿದೆ. ಪ್ರೀಮಿಯಂ ಇನ್ನಷ್ಟು ಫಾಲ್ ಆಗಿದೆ. 340 ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. ಅದೇ ರೀತಿಯಲ್ಲಿ ಬನ್ಸಾಲ್ ವೈರ್ನ ಪ್ರೀಮಿಯಂ ಕೂಡ ಫಾಲ್ ಆಗ್ತಿದ್ದು 65 ರೂಪಾಯಿಷ್ಟು ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. ಆಂಪ್ಯೂರ್ ಫಾರ್ಮಾನಲ್ಲಿ 33% ಲಿಸ್ಟಿಂಗ್ ಗೇನ್ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಅದೇ ರೀತಿಯಲ್ಲಿ ಬನ್ಸಾಲ್ ವೈರ್ನಲ್ಲಿ ಕೂಡ 26% ಲಿಸ್ಟಿಂಗ್ ಗೇನ್ ಎಕ್ಸ್ಪೆಕ್ಟೇಷನ್ ಇದೆ. ಬುಧವಾರ ಜುಲೈ 10ಕ್ಕೆ 2 ಕಂಪನಿಗಳು ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗ್ತದೆ. ಸೊ ನಾನು 2 IPOಗಳಲ್ಲಿ 4 ಅಕೌಂಟ್ಗಳಿಂದ ಅಪ್ಲಿಕೇಶನ್ಸ್ ಅನ್ನು ಹಾಕಿದೆ. ಆಂಪ್ಯೂರ್ನಲ್ಲಿ 1 ಲಾಟ್ ಹಾಗೆ ಬನ್ಸಾಲ್ನಲ್ಲಿ 1 ಲಾಟ್ ಅಲಾಟ್ ಆಗಿದೆ. ಸೊ ನಾನು ಲಿಸ್ಟಿಂಗ್ ಏನ್ಗಳಿಗೋಸ್ಕರ ಅಪ್ಲಿಕೇಶನ್ ಅನ್ನು ಹಾಕಿದೆ. ನಾಳೆ ಯಾವ ರೀತಿಯ ಒಂದು ಓಪನಿಂಗ್ ಇರುತ್ತೆ ಅದರ ಬೇಸಿಸ್ ಮೇಲೆ ಡಿಸಿಷನ್ಸ್ ಅನ್ನ ತಗೋತೀನಿ. ಸೊ 50% ನಷ್ಟು ಶೇರ್ಸ್ ಗಳನ್ನ ನಾನು ಸೆಲ್ ಮಾಡ್ತೀನಿ. ಅದಾದ್ಮೇಲೆ ಕೂಡ ಮೊಮೆಂಟಮ್ ಇದ್ರೆ ಸೊ ಕಂಪ್ಲೀಟ್ ಆಗಿ ಎಲ್ಲ ಶೇರ್ಸ್ ಗಳನ್ನ ಸೆಲ್ ಮಾಡುವಂತ ಪ್ಲಾನ್ಸ್ ಇದೆ. ಸೊ IPO ಅಲಾಟ್ಮೆಂಟ್ ಸಿಗಬೇಕು ಅಂದ್ರೆ ಮಲ್ಟಿಪಲ್ ಅಕೌಂಟ್ಸ್ ಗಳಿಂದ ಅಪ್ಲಿಕೇಶನ್ ಅನ್ನು ಹಾಕಬೇಕಾಗುತ್ತೆ. ಆದ್ರಿಂದ ಫ್ಯಾಮಿಲಿ ಮೆಂಬರ್ಸ್ ನ ಹೆಸರಿನಲ್ಲಿ ಡಿಮ್ಯಾಟ್ ಇದ್ರೆ ಅಲಾಟ್ಮೆಂಟ್ ನ ಚಾನ್ಸಸ್ ಕೂಡ ಇನ್ಕ್ರೀಸ್ ಆಗುತ್ತೆ. ನೀವು ಡಿಮ್ಯಾಟ್ ಅಕೌಂಟ್ ಅನ್ನು ಓಪನ್ ಮಾಡಿಸ್ತೀರಾ ಅಂದ್ರೆ ಎಂ ಸ್ಟಾಕ್ ಅಲ್ಲಿ ಡಿಮ್ಯಾಟ್ ಅಕೌಂಟ್ ಅನ್ನು ಓಪನ್ ಮಾಡಿಸಬಹುದಾಗುತ್ತೆ. ಎಂ ಸ್ಟಾಕ್ ಮಿರಾಯ್ ಸೆಟ್ ಅವರ ಪ್ರಾಡಕ್ಟ್ ಆಗಿದೆ. ಹಾಗೆ 1 ವರ್ಷದಲ್ಲಿ 10 ಲಕ್ಷ ಕ್ಲೈಂಟ್ ಗಳನ್ನ ಎಂ ಸ್ಟಾಕ್ ಆಡ್ ಮಾಡಿದ್ದಾರೆ. ನೀವು ಎಂ ಸ್ಟಾಕ್ ನಲ್ಲಿ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿಸ್ತೀರಾ ಅಂದ್ರೆ ಲೈಫ್ ಟೈಮ್ ಯಾವುದೇ ರೀತಿಯ ಬ್ರೋಕರೇಜಸ್ ಇರೋದಿಲ್ಲ. ಬಟ್ ನೀವು ಅಕೌಂಟ್ ಅನ್ನ ಓಪನ್ ಮಾಡಿಸುವಾಗ 999 ರೂಪಾಯಿಯ ಇನಿಷಿಯಲ್ ಪೇಮೆಂಟ್ ಅನ್ನ ಮಾಡಬೇಕಾಗುತ್ತೆ. ಅದರ ಜೊತೆಯಲ್ಲಿ ಮತ್ತೆ 999 ರೂಪಾಯಿಯ ಆಪ್ಷನಲ್ ಪೇಮೆಂಟ್ ಅನ್ನ ಮಾಡಿದ್ರೆ ನಿಮ್ಗೆ ಪ್ರತಿ ಕ್ವಾರ್ಟರ್ ನಲ್ಲಿ 120 ರೂಪಾಯಿಯ AMC ಚಾರ್ಜಸ್ ಏನ್ ಅಪ್ಲಿಕೇಬಲ್ ಆಗುತ್ತೆ ಅದನ್ನ ಕೂಡ ನೀವು ಅವಾಯ್ಡ್ ಮಾಡಬಹುದಾಗುತ್ತೆ. ಎಂ ಸ್ಟಾಕ್ ನಲ್ಲಿ ನಿಮ್ಗೊಂದು ಅಟ್ರಾಕ್ಟಿವ್ ವೆಬ್ ಅಪ್ಲಿಕೇಶನ್ ಹಾಗೆ ಮೊಬೈಲ್ ಅಪ್ಲಿಕೇಶನ್ ಅವೈಲೇಬಲ್ ಇರುತ್ತೆ. ಹಾಗೆ ಹೋಮ್ ಪೇಜ್ ನಲ್ಲಿ ನೀವು ಇಂಡೈಸಸ್ ಗಳನ್ನ ಕೂಡ ಟ್ರ್ಯಾಕ್ ಮಾಡಬಹುದಾಗುತ್ತೆ. ಯಾವುದೇ ಒಂದು ಪರ್ಟಿಕ್ಯುಲರ್ ಸ್ಟಾಕ್ ಅನ್ನ ನೀವು ವಾಚ್ ಮಾಡಬೇಕು ಅಂದ್ರೆ ವಾಚ್ ಲಿಸ್ಟ್ ಗೆ ಆ ಒಂದು ಸ್ಟಾಕ್ ಅನ್ನ ಆಡ್ ಮಾಡ್ಕೋಬಹುದಾಗುತ್ತೆ. ಆ ಸ್ಟಾಕ್ ನ ಪರ್ಫಾರ್ಮೆನ್ಸ್ ಅನ್ನ ನೀವು ವಾಚ್ ಲಿಸ್ಟ್ ನಲ್ಲಿ ಟ್ರ್ಯಾಕ್ ಮಾಡಬಹುದು. ಹಾಗೆ ಇಲ್ಲೇ ನಿಮಗೆ ಬೈ ಸೆಲ್ ಆಪ್ಷನ್ ಕೂಡ ಅವೈಲೇಬಲ್ ಇದೆ. ಚಾರ್ಟ್ ಅನ್ನ ಕೂಡ ನೀವು ಆಕ್ಸೆಸ್ ಮಾಡಬಹುದು. ಸೊ ನಿಮ್ಮ ಒಂದು ಟ್ರೇಡಿಂಗ್ ಗೆ ಬೇಕಾದಂತ ಎಲ್ಲ ಇಂಡಿಕೇಟರ್ಸ್ ಗಳು ಕೂಡ ಇಲ್ಲಿ ಅವೈಲೇಬಲ್ ಇರುತ್ತೆ. ಅದನ್ನೇ ಬಳಸ್ಕೊಂಡು ನೀವು ಟ್ರೇಡಿಂಗ್ ಅನ್ನ ಮಾಡಬಹುದಾಗುತ್ತೆ. ಎಂ ಸ್ಟಾಕ್ ಮಾರ್ಜಿನ್ ಟ್ರೇಡಿಂಗ್ ಫೆಸಿಲಿಟಿಯನ್ನು ಕೂಡ ಪ್ರೊವೈಡ್ ಮಾಡ್ತಾರೆ. ಇಂಡಸ್ಟ್ರಿನಲ್ಲಿ ಅತಿ ಕಡಿಮೆ ಇಂಟ್ರೆಸ್ಟ್ ಅನ್ನು ಇವರು ಚಾರ್ಜ್ ಮಾಡ್ತಾರೆ. ನಿಮ್ಮ ಒಂದು ಡಿಮ್ಯಾಟ್ ಹೋಲ್ಡಿಂಗ್ ನ ಮೇಲೆ 80% ಮಾರ್ಜಿನ್ ಅನ್ನು ನೀವು ಪಡ್ಕೋಬಹುದಾಗುತ್ತೆ. ಹಾಗೆ ನೀವು ಆ ಒಂದು ಮಾರ್ಜಿನ್ ಅನ್ನ ಇಂಟ್ರಾಡೇ ಟ್ರೇಡ್ಸ್ ನಲ್ಲಿ ಬಳಸಿದ್ರೆ ಯಾವುದೇ ರೀತಿಯ ಇಂಟ್ರೆಸ್ಟ್ ಇರೋದಿಲ್ಲ. ಮಾರ್ಜಿನ್ ಅನ್ನ ಡೆಲಿವರಿ ಟ್ರೇಡ್ ನಲ್ಲಿ ಬಳಸಿದ್ರೆ ಆಗ ಅನ್ಲಿಮಿಟೆಡ್ ಹೋಲ್ಡಿಂಗ್ ಅನ್ನ ನೀವು ಪಡ್ಕೋಬಹುದಾಗುತ್ತೆ. ಸೊ ನೀವು ಮೇನ್ ಮೆನು ಸೆಕ್ಷನ್ ಗೆ ಹೋದಾಗ ರಿಪೋರ್ಟ್ಸ್ ನ ಅಂಡರ್ ಅಲ್ಲಿ ಪ್ಲೆಡ್ಜ್ ಮಾಡೋದಕ್ಕೆ ಆಪ್ಷನ್ ಅವೈಲೇಬಲ್ ಇರುತ್ತೆ. ಸೊ ನಿಮ್ಮ ಒಂದು ಡಿಮ್ಯಾಟ್ ಹೋಲ್ಡಿಂಗ್ ನ ಅಪ್ರೂವ್ಡ್ ಸ್ಟಾಕ್ ಗಳನ್ನ ನೀವು ಪ್ಲೆಡ್ಜ್ ಮಾಡಬಹುದಾಗುತ್ತೆ. ನೀವು ಪ್ಲೆಡ್ಜ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿದಾಗ CDSL ಪೇಜ್ ಗೆ ನ್ಯಾವಿಗೇಟ್ ಆಗ್ತೀರಾ.
ಅಲ್ಲಿ ನೀವು OTP ಅನ್ನ ವೆರಿಫೈ ಮಾಡಿ ನಿಮ್ಮ ಸ್ಟಾಕ್ ಅನ್ನ ಪ್ಲೆಡ್ಜ್ ಮಾಡಬಹುದಾಗುತ್ತೆ. ಹಾಗೆ ರಿಪೋರ್ಟ್ಸ್ ಕೂಡ ನಿಮಗೆ ಅದೇ ಸೆಕ್ಷನ್ ಅಲ್ಲಿ ಅವೈಲೇಬಲ್ ಇರುತ್ತೆ. ಹಾಗೆ ನೀವೇನು ಪ್ಲೆಡ್ಜ್ ಮಾರ್ಜಿನ್ ಅನ್ನ ಯುಟಿಲೈಸ್ ಮಾಡ್ತೀರಾ ಅದರ ಮೇಲೆ ಮಾತ್ರ ನಿಮಗೆ ಇಂಟ್ರೆಸ್ಟ್ ಚಾರ್ಜ್ ಆಗುತ್ತೆ. ಸೊ ಎಂ ಸ್ಟಾಕ್ ಅಲ್ಲಿ ನೀವು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿಸ್ತೀರಾ ಅಂದ್ರೆ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಆಗಿ ಕಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಆಗಿರುತ್ತೆ. ಸೊ TCS ನ Q1 ರಿಸಲ್ಟ್ ಗುರುವಾರ ಜುಲೈ 11ಕ್ಕೆ ಬರುತ್ತೆ. ಅದಕ್ಕೂ ಮುಂಚೆ ಕೆಲವೊಂದಿಷ್ಟು ಬ್ರೋಕರೇಜ್ಗಳು TCS ನ ರೆವೆನ್ಯೂ ಮತ್ತೆ ಪ್ರಾಫಿಟ್ ಯಾವ ಲೆವೆಲ್ ನಲ್ಲಿ ಬರಬಹುದು ಅಂತ ಪ್ರೆಡಿಕ್ಷನ್ ಅನ್ನ ಮಾಡಿದ್ದಾರೆ. 11 ಬ್ರೋಕರೇಜ್ಗಳ ಕಡೆಯಿಂದ ಈ ಒಂದು ಎಸ್ಟಿಮೇಷನ್ಸ್ ನಮಗೆ ನೋಡೋದಕ್ಕೆ ಸಿಗ್ತದೆ. ಆವರೇಜ್ ಎಸ್ಟಿಮೇಷನ್ಸ್ TCS Q1 ನಲ್ಲಿ 61,237 ಕೋಟಿ ರೆವೆನ್ಯೂ ಅನ್ನು ಡಿಕ್ಲೇರ್ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ ರೆವೆನ್ಯೂ 1.6% ಇನ್ಕ್ರೀಸ್ ಆಗಬಹುದು. ಹಾಗೇನೆ ಇಯರ್ ಆನ್ ಇಯರ್ ರೆವೆನ್ಯೂ ನಲ್ಲಿ 4%ಗೂ ಹೆಚ್ಚಿನ ಗ್ರೋತ್ ಇರುತ್ತೆ ಅನ್ನೋದು ಬ್ರೋಕರೇಜ್ಗಳ ವ್ಯೂ ಆಗಿರುತ್ತೆ. ಹಾಗೇನೆ TCS 12,000 ಕೋಟಿ ಅರೌಂಡ್ ಅಲ್ಲಿ ಪ್ರಾಫಿಟ್ಸ್ ಅನ್ನ ಡಿಕ್ಲೇರ್ ಮಾಡಬಹುದು ಅನ್ನುವಂತ ಎಕ್ಸ್ಪೆಕ್ಟೇಷನ್ಸ್ ಇದೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ ಪ್ರಾಫಿಟ್ 3.5% ಫಾಲ್ ಆಗುವಂತ ಚಾನ್ಸಸ್ ಇರುತ್ತೆ. ಹಾಗೆ ಇಯರ್ ಆನ್ ಇಯರ್ ಪ್ರಾಫಿಟ್ ನಲ್ಲಿ 8% ನಷ್ಟು ಗ್ರೋತ್ ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಎಕ್ಸ್ಪೆಕ್ಟೇಷನ್ಸ್ ಗಿಂತ ಒಳ್ಳೆ ಒಂದು ರಿಸಲ್ಟ್ ಬಂದ್ರೆ ಸ್ಟಾಕ್ ಪ್ರೈಸ್ ನಲ್ಲಿ ಇನ್ನಷ್ಟು ಪಾಸಿಟಿವ್ ಸೆಂಟಿಮೆಂಟ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ಹೈಯೆಸ್ಟ್ ರೆವೆನ್ಯೂ ಪ್ರೆಡಿಕ್ಷನ್ ಅನ್ನ ICICI ಸೆಕ್ಯೂರಿಟೀಸ್ ಮಾಡಿದ್ದಾರೆ. 62,500 ಕೋಟಿ ಅರೌಂಡ್ ಅಲ್ಲಿ ರೆವೆನ್ಯೂಸ್ ಬರ್ಬೋದು ಅಂತ ಅವರು ಪ್ರಿಡಿಕ್ಟ್ ಮಾಡಿದ್ದಾರೆ. ಹಾಗೇನೆ ಹೈಯೆಸ್ಟ್ ಪ್ರಾಫಿಟ್ ನ ಪ್ರಿಡಿಕ್ಟಬಿಲಿಟಿ ಇನ್ಕ್ರೆಡ್ ಇಕ್ವಿಟೀಸ್ ನ ಕಡೆಯಿಂದ ನೋಡೋದಕ್ಕೆ ಸಿಗ್ತದೆ. ಅವರು 12,300 ಕೋಟಿಯ ಪ್ರಾಫಿಟ್ ಪ್ರಿಡಿಕ್ಷನ್ ಅನ್ನ ಮಾಡಿದ್ದಾರೆ. ಸೊ TCS ಇವತ್ತು ಫ್ಲಾಟ್ ಆಗಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ರಿಸಲ್ಟ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಕಂಪನಿಯ ರೆವೆನ್ಯೂ ಮತ್ತೆ ಪ್ರಾಫಿಟ್ಗೂ ಇಂಪಾರ್ಟೆಂಟ್ ಆಗಿ ಡೀಲ್ ವಿನ್ಸ್ ಯಾವ ರೀತಿಯಲ್ಲಿ ಇದೆ, 2025 ಫಿನಾನ್ಷಿಯಲ್ ಇಯರ್ನ ನೆಕ್ಸ್ಟ್ 3 ಕ್ವಾರ್ಟರ್ಗಳಿಗೆ ಯಾವ ರೀತಿಯ ರೆವೆನ್ಯೂ ಗೈಡೆನ್ಸ್ ಅನ್ನ ಕೊಡ್ತಾರೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಯೆಸ್ ಬ್ಯಾಂಕ್ ನಲ್ಲಿ 2019-2020 ಅರೌಂಡ್ ಅಲ್ಲಿ ಬಂದಂತ ಕ್ರೈಸಿಸ್ ಬಗ್ಗೆ ಎಲ್ರಿಗೂ ಕೂಡ ಗೊತ್ತಿರುತ್ತೆ. ಪ್ರಮೋಟರ್ಸ್ ಮಾಡಿದಂತ ಫ್ರಾಡ್ ನಿಂದ ಯೆಸ್ ಬ್ಯಾಂಕ್ ನ ಸ್ಟಾಕ್ ಪ್ರೈಸ್ ನಲ್ಲಿ ಸಾಕಷ್ಟು ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿತ್ತು. ಸೊ ಆ ಒಂದು ಕ್ರೈಸಿಸ್ ಅನ್ನ ಸರಿ ಮಾಡೋದಕ್ಕೆ SBI ಮತ್ತೆ ಬೇರೆ ಬ್ಯಾಂಕ್ಗಳು ಯೆಸ್ ಬ್ಯಾಂಕ್ ನಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ಸ್ಟೆಬಿಲಿಟಿಯನ್ನ ತಂದಿದ್ರು. ಈಗ 4 ವರ್ಷಗಳ ನಂತರ ಯೆಸ್ ಬ್ಯಾಂಕ್ ನ ಸ್ಟೇಕ್ ಸೇಲ್ ಆಗ್ಬೋದು ಅನ್ನುವಂಥ ಒಂದು ನ್ಯೂಸ್ ನೋಡೋದಕ್ಕೆ ಸಿಕ್ಕಿತ್ತು. ಈ ಒಂದು ರಿಪೋರ್ಟ್ ನ ಮೂಲಕ ಯೆಸ್ ಬ್ಯಾಂಕ್ ನ $10 ಬಿಲಿಯನ್ ನಷ್ಟು ಅಸೆಟ್ಗಳ ಸ್ಟೇಕ್ ಸೇಲ್ ಆಗ್ಬೋದು. ಯೆಸ್ ಬ್ಯಾಂಕ್ ಪ್ರಮೋಟರ್ಸ್ ಚೇಂಜ್ ಆಗ್ಬೋದು ಅನ್ನುವಂಥ ನ್ಯೂಸ್ ನೋಡೋದಕ್ಕೆ ಸಿಕ್ಕಿತ್ತು. ಯೆಸ್ ಬ್ಯಾಂಕ್ ನಲ್ಲಿ SBI, ಕೋಟಕ್ ಮಹೀಂದ್ರಾ ಬ್ಯಾಂಕ್, ICICI ಬ್ಯಾಂಕ್ ಈ ರೀತಿಯ ಬ್ಯಾಂಕ್ಗಳೇ ಹೆಚ್ಚಿನ ಒಂದು ಸ್ಟೇಕ್ ಅನ್ನು ಹೋಲ್ಡ್ ಮಾಡ್ತಾರೆ. ಹಾಗೇನೆ LIC ಕೂಡ ಸ್ಟೇಕ್ ಅನ್ನು ಹೋಲ್ಡ್ ಮಾಡ್ತಿದ್ದಾರೆ. ಸೊ ಸದ್ಯಕ್ಕೆ ಯೆಸ್ ಬ್ಯಾಂಕ್ ನಲ್ಲಿ ಪ್ರಮೋಟರ್ ಹೋಲ್ಡಿಂಗ್ 26% ನಷ್ಟು ಇದೆ. ಮಿಕ್ಕ ಶೇರ್ಸ್ ಗಳನ್ನ ಪಬ್ಲಿಕ್, FIIs ಹಾಗೇನೆ ಬ್ಯಾಂಕ್ಗಳು ಹೋಲ್ಡ್ ಮಾಡ್ತಾರೆ. ಸೊ 51% ನಷ್ಟು ಸ್ಟೇಕ್ ಸೇಲ್ ಅಂದಾಗ ಬ್ಯಾಂಕ್ಗಳು ಕೂಡ ಇಲ್ಲಿ ತಮ್ಮ ಸ್ಟೇಕ್ ಅನ್ನ ಸೇಲ್ ಮಾಡಬೇಕಾಗುತ್ತೆ. ಸೊ SBI ಮೇಜರ್ ಆಗಿ ತಮ್ಮ ಸ್ಟೇಕ್ ಸೇಲ್ ಅನ್ನ ಮಾಡಬೇಕಾಗುತ್ತೆ. 2020ರಲ್ಲಿ SBI ಯೆಸ್ ಬ್ಯಾಂಕ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದಾಗ RBI 3 ವರ್ಷದ ರೆಸ್ಟ್ರಿಕ್ಷನ್ ಅನ್ನು ಹಾಕಿದ್ರು. 3 ವರ್ಷದವರೆಗೂ SBI ಯೆಸ್ ಬ್ಯಾಂಕ್ ನ ಶೇರ್ ಗಳನ್ನ ಸೆಲ್ ಮಾಡೋ ರೀತಿಯಲ್ಲಿ ಇರಲಿಲ್ಲ. ಆ ಒಂದು ಟೈಮ್ ಪೀರಿಯಡ್ ಈಗ ಎಂಡ್ ಆಗಿದೆ. ಬಟ್ ಈ ಒಂದು ಸ್ಟೇಕ್ ಸೇಲ್ ನ ರಿಪೋರ್ಟ್ ಏನಿದೆ, ಈ ಒಂದು ರಿಪೋರ್ಟ್ ಇನ್ಕರೆಕ್ಟ್ ಅಂತ ಯೆಸ್ ಬ್ಯಾಂಕ್ ಆಲ್ರೆಡಿ ಕ್ಲಾರಿಫಿಕೇಶನ್ಸ್ ಅನ್ನ ಕೊಟ್ಟಿದ್ದಾರೆ. ಯಾವುದೇ ರೀತಿಯ ಸ್ಟೇಕ್ ಸೇಲ್ ನ ನ್ಯೂಸ್ ಇಲ್ಲ ಅಂತ ಯೆಸ್ ಬ್ಯಾಂಕ್ ಕ್ಲಾರಿಫೈ ಮಾಡಿದ್ದಾರೆ. ಇದರಿಂದ ಸ್ಟಾಕ್ ಪ್ರೈಸ್ ನಲ್ಲಿ ಇವತ್ತು ಸ್ವಲ್ಪ ರಿಕವರಿ ಕೂಡ ನೋಡೋದಕ್ಕೆ ಸಿಕ್ಕಿದೆ. ಸೊ ಪ್ರಮೋಟರ್ಸ್ ಚೇಂಜ್ ಆಗ್ತಾರೆ ಅನ್ನುವಂಥ ನ್ಯೂಸ್ ಬಂದಾಗ ಸ್ಟಾಕ್ ಪ್ರೈಸ್ ನಲ್ಲಿ ವೀಕ್ನೆಸ್ ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಈ ರೀತಿಯ ಒಂದು ರಿಪೋರ್ಟ್ ಬಂದಾಗ ಕಂಪನಿ ಕ್ಲಾರಿಫಿಕೇಶನ್ಸ್ ಗಳನ್ನ ಕೊಡಬೇಕಾಗುತ್ತೆ. ಸೊ ಆ ಕ್ಲಾರಿಫಿಕೇಶನ್ ಅನ್ನ ಯೆಸ್ ಬ್ಯಾಂಕ್ ಇವತ್ತು ಪ್ರೊವೈಡ್ ಮಾಡಿದ್ದಾರೆ. ಸೊ ಇವತ್ತು ರೈಸ್ ಸ್ಟಾಕ್ ಗಳಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಸೆಂಟಿಮೆಂಟ್ ನೋಡೋದಕ್ಕೆ ಸಿಕ್ತು. LT ಫುಡ್ಸ್, KRBL, GRM ಓವರ್ಸೀಸ್ ಹಾಗೆಯೇ ಕೊಯ್ನೂರ್ ಫುಡ್ 5%ಗೂ ಹೆಚ್ಚಿನ ಅಪ್ಸೈಡ್ ನೊಂದಿಗೆ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇದಕ್ಕೆ ರೀಸನ್ ಗೌರ್ಮೆಂಟ್ ರೈಸ್ ಎಕ್ಸ್ಪೋರ್ಟ್ ಅನ್ನ ಮತ್ತೆ ಅಲೋ ಮಾಡಬಹುದು ಅನ್ನುವಂಥ ಒಂದು ನ್ಯೂಸ್ ನೋಡೋದಕ್ಕೆ ಸಿಗ್ತದೆ. ಹಾಗೆಯೇ ಎಕ್ಸ್ಪೋರ್ಟ್ ಲಿಮಿಟ್ಸ್ ಏನಿತ್ತು ಅದನ್ನ ಕೂಡ ರಿಲ್ಯಾಕ್ಸ್ ಮಾಡುವಂತ ಚಾನ್ಸಸ್ ಇದೆ. ಸೊ ಈಗ ರೈಸ್ ಕಂಪನಿಗಳು ಬಾಸ್ಮತಿ ರೈಸ್ ಅನ್ನ ಮಾತ್ರ ಎಕ್ಸ್ಪೋರ್ಟ್ ಮಾಡಬಹುದಾಗುತ್ತೆ. ಸೊ ನಾನ್ ಬಾಸ್ಮತಿ ರೈಸ್ ಅನ್ನ ಯಾವುದೇ ರೀತಿಯಲ್ಲಿ ಎಕ್ಸ್ಪೋರ್ಟ್ ಮಾಡುವಂತ ಸಾಧ್ಯತೆ ಇಲ್ಲ. ಯಾಕೆಂದ್ರೆ ಭಾರತದಲ್ಲೇನೆ ರೈಸ್ ಶಾರ್ಟೇಜ್ ಇದೆ. ಈ ಕಂಪನಿಗಳು ಬೇರೆ ದೇಶಗಳಿಗೆ ತಮ್ಮ ಪ್ರಾಡಕ್ಟ್ಸ್ ಅನ್ನ ಎಕ್ಸ್ಪೋರ್ಟ್ ಮಾಡಿದ್ರೆ ರೈಸ್ ಶಾರ್ಟೇಜ್ ಇನ್ನಷ್ಟು ಇನ್ಕ್ರೀಸ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಮತ್ತೆ ಈಗ ರೈಸ್ ಪ್ರೊಡಕ್ಷನ್ ಇನ್ಕ್ರೀಸ್ ಆಗುತ್ತೆ. ಅಕ್ಟೋಬರ್ ನಲ್ಲಿ ಇನ್ನಷ್ಟು ರೈಸ್ ಪ್ರೊಡಕ್ಷನ್ ಆಗುವಂತ ಚಾನ್ಸಸ್ ಇದ್ದು ಎಕ್ಸ್ಪೋರ್ಟ್ ಲಿಮಿಟ್ ಅನ್ನ ರಿಲ್ಯಾಕ್ಸ್ ಮಾಡುವಂತ ಚಾನ್ಸಸ್ ಇರುತ್ತೆ. ಸೊ ಎಕ್ಸ್ಪೋರ್ಟ್ ಲಿಮಿಟ್ಸ್ ರಿಲ್ಯಾಕ್ಸ್ ಆದಾಗ ರೈಸ್ ಕಂಪನಿಗಳು ತಮ್ಮ ಪ್ರಾಡಕ್ಟ್ ಅನ್ನ ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡಬಹುದಾಗುತ್ತೆ. ಅದರಿಂದ ಅವರು ಹೆಚ್ಚಿನ ಒಂದು ಮಾರ್ಜಿನ್ಸ್ ಅನ್ನ ಪಡ್ಕೋಬಹುದಾಗುತ್ತೆ. ಇದು ರೈಸ್ ಕಂಪನಿಗಳಿಗೆ ಪಾಸಿಟಿವ್ ಆಗಿರೋದ್ರಿಂದ ಸ್ಟಾಕ್ ಪ್ರೈಸ್ ನಲ್ಲಿ ಇವತ್ತು ಪಾಸಿಟಿವ್ ಸೆಂಟಿಮೆಂಟ್ ನೋಡೋದಕ್ಕೆ ಸಿಗ್ತದೆ. ಈಕ್ವಿಟಿ ಮ್ಯೂಚುವಲ್ ಫಂಡ್ ಗಳಲ್ಲಿ ಸ್ಟ್ರಾಂಗ್ ಇನ್ಫ್ಲೋ ಕಂಟಿನ್ಯೂ ಆಗ್ತದೆ. ಮೇ ತಿಂಗಳಲ್ಲಿ 35,000 ಕೋಟಿ ಅರೌಂಡ್ ಅಲ್ಲಿ ಈಕ್ವಿಟಿ ಮ್ಯೂಚುವಲ್ ಫಂಡ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಬಂದಿತ್ತು. ಜೂನ್ ತಿಂಗಳಲ್ಲಿ ಅದು 40,600 ಕೋಟಿಗೆ ಇನ್ಕ್ರೀಸ್ ಆಗಿದೆ. ಎಲೆಕ್ಷನ್ ಮಂತ್ ಕೂಡ ಆಗಿದ್ರಿಂದ ಜೂನ್ ನಲ್ಲಿ ಇನ್ನಷ್ಟು ಇನ್ವೆಸ್ಟ್ಮೆಂಟ್ ಬಂದಿದೆ. ಗೌರ್ಮೆಂಟ್ ಸ್ಟೇಬಲ್ ಆಗಿದ್ರಿಂದ ಸಾಕಷ್ಟು ಜನ ಮ್ಯೂಚುವಲ್ ಫಂಡ್ ಅಲ್ಲಿ ತಮ್ಮ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ. ಇದರಿಂದ DIIs ಗಳು ಕೂಡ ಕಂಟಿನ್ಯೂಸ್ ನೆಟ್ ಬೈಯಿಂಗ್ ಅನ್ನ ಜೂನ್ ಅಲ್ಲಿ ಮಾಡಿದ್ರು. ಡೆಟ್ ಮ್ಯೂಚುವಲ್ ಫಂಡ್ ಗಳಲ್ಲಿ ಸಾಕಷ್ಟು ಔಟ್ ಫ್ಲೋ ನೋಡೋದಕ್ಕೆ ಸಿಗ್ತದೆ. 1 ಲಕ್ಷ ಕೋಟಿಗೂ ಹೆಚ್ಚಿನ ಫಂಡ್ಸ್ ಡೆಟ್ ಮ್ಯೂಚುವಲ್ ಫಂಡ್ ಗಳಿಂದ ಆಚೆ ಹೋಗಿದೆ. ಗೌರ್ಮೆಂಟ್ ರೀಸೆಂಟ್ ಆಗಿ ಡೆಟ್ ಮ್ಯೂಚುವಲ್ ಫಂಡ್ ನ ಟ್ಯಾಕ್ಸೇಷನ್ ಅನ್ನು ಚೇಂಜ್ ಮಾಡಿದ್ರು. ಡೆಟ್ ಮ್ಯೂಚುವಲ್ ಫಂಡ್ ನಲ್ಲಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ನ ಅಡ್ವಾಂಟೇಜ್ ಈಗ ಇಲ್ಲ.
ಆದ್ರಿಂದ ಎಲ್ಲರೂ ಕೂಡ ಈಕ್ವಿಟಿ ಕಡೆಗೆ ಮೂವ್ ಆಗ್ತಿದ್ದಾರೆ. ಸೊ ಗೌರ್ಮೆಂಟ್ನ ಕಡೆಯಿಂದ ಇದು ಕೂಡ ಒಂದು ಒಳ್ಳೆ ಮೂವ್ ಆಗಿತ್ತು. ಈಕ್ವಿಟಿನಲ್ಲಿ ಹೆಚ್ಚಿನ ಒಂದು ಇನ್ವೆಸ್ಟ್ಮೆಂಟ್ ಬಂದಾಗ ಎಕನಾಮಿಕ್ ಗ್ರೋತ್ ಕೂಡ ಸ್ಟ್ರಾಂಗ್ ಆಗಿ ಇರುತ್ತೆ. ಸೊ PC Jewellers ನಲ್ಲಿ ನಿನ್ನೆ ಕೂಡ 10% ಅಪ್ಪರ್ ಸರ್ಕ್ಯೂಟ್ ನೋಡೋದಕ್ಕೆ ಸಿಕ್ಕಿತ್ತು. ಇವತ್ತು ಕೂಡ ಸರ್ಕ್ಯೂಟ್ ಕಂಟಿನ್ಯೂ ಆಗ್ತಾ ಇದೆ. SBI ಮತ್ತು PNB PC Jewellers ನ ಲೋನ್ಸ್ ಅನ್ನ ಒನ್ ಟೈಮ್ ಸೆಟಲ್ಮೆಂಟ್ ಮಾಡೋದಕ್ಕೆ ಅಪ್ರೂವಲ್ ಅನ್ನ ಕೊಟ್ಟಿದ್ದಾರೆ. ಆ ನ್ಯೂಸ್ನಿಂದ ಸ್ಟಾಕ್ ಪ್ರೈಸ್ ನಲ್ಲಿ ಜಂಪ್ ನೋಡೋದಕ್ಕೆ ಸಿಗ್ತದೆ. ಬಟ್ ನ್ಯೂಸ್ ಬೇಸ್ಡ್ ಮೂಮೆಂಟಮ್ ಆಗಿರುತ್ತೆ. ಸ್ವಲ್ಪ ಕೇರ್ಫುಲ್ ಆಗಿ ಇಲ್ಲಿ ಟ್ರೇಡಿಂಗ್ ಅನ್ನ ಅಥವಾ ಇನ್ವೆಸ್ಟ್ಮೆಂಟ್ ನ ಪ್ಲಾನ್ಸ್ ಅನ್ನ ಮಾಡಬೇಕಾಗುತ್ತೆ. ಆಪರೇಟರ್ಸ್ ಗಳು ನ್ಯೂಸ್ ಬೇಸಿಸ್ ಮೇಲೆ ಸ್ಟಾಕ್ ಪ್ರೈಸ್ ಅನ್ನ ಮೇಲಕ್ಕೆ ತಗೊಂಡು ಹೋಗ್ತಾರೆ. ಸೊ ಅದಾದ್ಮೇಲೆ ಸಡನ್ ಆಗಿ ಒಂದು ಸೆಲ್ಲಿಂಗ್ ಪ್ರೆಷರ್ ಬರುವಂತ ಚಾನ್ಸಸ್ ಇರುತ್ತೆ. CSC ಲಿಮಿಟೆಡ್ ನಲ್ಲಿ ಕೂಡ ಇವತ್ತು 6% ನಷ್ಟು ಜಂಪ್ ನೋಡೋದಕ್ಕೆ ಸಿಕ್ತು. ಕಂಪನಿ ತಮ್ಮ ಟ್ಯಾರಿಫ್ಸ್ ಅನ್ನ 6% ನಷ್ಟು ಇನ್ಕ್ರೀಸ್ ಮಾಡಿದ್ದಾರೆ. ಟ್ಯಾರಿಫ್ ಹೈಕ್ ಆಗಿದೆ ಅಂದಾಗ ಒಳ್ಳೆ ಒಂದು ಮಾರ್ಜಿನ್ಸ್ ಕಂಪನಿಗೆ ಸಿಗುತ್ತೆ. ಆದ್ರಿಂದ ಸ್ಟಾಕ್ ಪ್ರೈಸ್ ನಲ್ಲಿ ಮೊಮೆಂಟಮ್ ನೋಡೋದಕ್ಕೆ ಸಿಗ್ತದೆ. ಅಫೆಲ್ ಇಂಡಿಯಾನಲ್ಲಿ ಕೂಡ ಲಾಸ್ಟ್ ಒಂದು ತಿಂಗಳಲ್ಲಿ 18% ನಷ್ಟು ಜಂಪ್ ನೋಡೋದಕ್ಕೆ ಸಿಗ್ತದೆ. ಅಫೆಲ್ ಇಂಡಿಯಾ ಸ್ಟಾಕ್ ಅನ್ನ ಸಿಟಿ ಕವರ್ ಮಾಡಿದ್ದಾರೆ. ಹಾಗೆ 17% ಅಪ್ಸೈಡ್ ನ ಪಾಸಿಬಿಲಿಟಿ ಇರುತ್ತೆ ಅಂತ ಅವರು ಹೇಳಿದ್ದಾರೆ. ಅಫೆಲ್ ಇಂಡಿಯಾ ಒಂದು IT ಸೆಕ್ಟರ್ ನ ಕಂಪನಿ ಆಗಿದ್ದು AI ನ ಮೇಲೆ ಕೂಡ ಕೆಲಸ ಮಾಡ್ತಾರೆ. 1600 ಟಾರ್ಗೆಟ್ ಪ್ರೈಸ್ ಈಗ ಅಫೆಲ್ ನಲ್ಲಿ ಸಿಟಿ ಕಡೆಯಿಂದ ನೋಡೋದಕ್ಕೆ ಸಿಗ್ತದೆ. ಹೆಚ್ಚಿನ ಒಂದು ಅಪ್ಸೈಡ್ ನ ಪಾಸಿಬಿಲಿಟಿ ಇರೋದಿಲ್ಲ. 1400 ಅರೌಂಡ್ ಅಲ್ಲಿ ಅಫೆಲ್ ಟ್ರೇಡ್ ಆಗ್ತದೆ. ಬಟ್ ಅಫೆಲ್ ಇಂಡಿಯಾ ಲಾಂಗ್ ಟರ್ಮ್ ಗೆ ಒಳ್ಳೆ ಒಂದು ಕಂಪನಿ ಆಗಿರುತ್ತೆ. RVN ನಲ್ಲಿ ಇವತ್ತು 600 ಲೆವೆಲ್ ಅನ್ನ ಟಚ್ ಮಾಡಿತ್ತು. ಬಟ್ ಆ ಒಂದು ಲೆವೆಲ್ ನಿಂದ ಪ್ರಾಫಿಟ್ ಬುಕಿಂಗ್ ಬರ್ತಿರೋದು ಕಾಣಿಸ್ತದೆ. ಸ್ಟಾಕ್ ಒಳ್ಳೆ ಒಂದು ರಿಟರ್ನ್ಸ್ ಅನ್ನ ಜನರೇಟ್ ಮಾಡಿ ಕೊಟ್ಟಿದೆ. ಈಗ RVNL ನ ಮಾರ್ಕೆಟ್ ಕ್ಯಾಪ್ 1,13,000 ಕೋಟಿ ನೋಡೋದಕ್ಕೆ ಸಿಗ್ತದೆ. RVNL ನ ಮಾರ್ಕೆಟ್ ಕ್ಯಾಪ್ ಈಗ 4 ರೈಲ್ವೆ ಇನ್ಫ್ರಾ ಕಂಪನಿಗಳ ಟೋಟಲ್ ಮಾರ್ಕೆಟ್ ಕ್ಯಾಪ್ ಗಿಂತ ಹೆಚ್ಚಾಗಿ ಕಾಣಿಸ್ತದೆ. RVNL ನಲ್ಲಿ ಒಂದು ಸ್ಟ್ರಾಂಗ್ ಆರ್ಡರ್ ಬುಕ್ ನೋಡೋದಕ್ಕೆ ಸಿಗ್ತಿರೋದ್ರಿಂದ ಸ್ಟಾಕ್ ನಲ್ಲಿ ಒಂದು ಸ್ಟ್ರಾಂಗ್ ಮೊಮೆಂಟಮ್ ಬರ್ತಿದೆ. ಬಟ್ ನೀವು ವ್ಯಾಲ್ಯೂಷನ್ ಅನ್ನು ಅಬ್ಸರ್ವ್ ಮಾಡಿದಾಗ ವ್ಯಾಲ್ಯೂಷನ್ ಈಗ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿದೆ. ಸೊ ಯಾವುದೇ ಒಂದು ಲೆವೆಲ್ ನಲ್ಲಿ ಕರೆಕ್ಷನ್ ಬರುವಂತ ಚಾನ್ಸಸ್ ಗಳು ಕೂಡ ಇರುತ್ತೆ. ಸೊ ನೀವು ನಿಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿಯನ್ನು ಸ್ಟಾರ್ಟ್ ಮಾಡ್ತಿದ್ರೆ ಅಂದ್ರೆ ಎಂ ಸ್ಟಾಕ್ ಅಲ್ಲಿ ಡಿಮ್ಯಾಟ್ ಅಕೌಂಟ್ ಅನ್ನು ಓಪನ್ ಮಾಡಿಸಬಹುದಾಗುತ್ತೆ. ಎಂ ಸ್ಟಾಕ್ ಅಲ್ಲಿ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿಸೋದಕ್ಕೆ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಆಗಿ ಕಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಆಗಿರುತ್ತೆ. Investments in securities markets are subject to market risks. Read all the related documents carefully before investing.